ರಾಜ್ಯದಲ್ಲಿ ಒಬ್ಬರು ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವ್ರು ನೋಡಿದ್ರೆ ಕೇಂದ್ರದಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಬಿಜೆಪಿ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಎಲ್ಲರ ಬಾಯಲ್ಲೂ ಬೆಲೆ ಏರಿಕೆನೇ. ಹಾಗಾದರೆ ಬೆಲೆ ಏರಿಕೆ ಎನ್ನುವುದು ಕೇವಲ ರಾಜಕೀಯ ಹೋರಾಟದ ಸರಕಾಗಿ ಉಳ್ಕೊಳ್ತಾ ಇದೆಯಾ? ನಿಜವಾಗಿಯೂ ನಮಗೆ ಬೆಲೆ ಏರಿಕೆಯನ್ನು ರಾಜಕೀಯದಿಂದ ಆಚೆ ಇಟ್ಟರೆ ಇದಕ್ಕೊಂದು ಸೊಲ್ಯೂಷನ್ ಇದೆಯಾ? ಒಂದು 52,000 ಕೋಟಿಗಳಿಂದ 60,000 ಕೋಟಿಗಳವರೆಗೂ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ರಾಜ್ಯ ವ್ಯಯಿಸ್ತಾ ಇದೆ. ಇದಕ್ಕಾಗಿ ಇವರು ಹಾಲಿನ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ, ನೀರಿನ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ, ವಿದ್ಯುತ್ ಯೂನಿಟ್ನ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ, ದಿವಾಳಿ ಆಗ್ತಾ ಇದೆ ರಾಜ್ಯ. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಇವರು ಯಾರಿಗೂ ಸರಿಯಾಗಿ ಖಾತೆಗಳಿಗೆ ಹಣನೇ ಹಾಕ್ತಾ ಇಲ್ಲ. ಇದು ಒಂದು ವಾದ. ಇನ್ನೊಂದು ಕಡೆ ಪ್ರತಾಪ್ ಸಿಂಹ ಇವತ್ತು ಮಾತಾಡ್ತಾ ಇದ್ರು ಇಂಟ್ರೆಸ್ಟಿಂಗ್ಲಿ, ಪೈಪ್ ಡೂ ಗ್ಯಾಸ್ ಅಂತ ಹೇಳಿ. ಅಂದರೆ ಈಗ ಸಿಲಿಂಡ್ರಲ್ಲಿ ಬರ್ತಾ ಇದೆಯಲ್ಲ, ಇದು ಪೈಪಿಂದ ಬಂದುಬಿಟ್ರೆ ಎಲ್ಲರ ಮನೆಗಳಿಗೂ ಕೂಡ 500 ರೂಪಾಯಿ ಆಗಿಬಿಡುತ್ತೆ ನಿಮಗೆ ಗ್ಯಾಸು. ಅವಾಗ ನಿಮಗೆ 1200 ಇತ್ತು, ಈಗ 800ಕ್ಕೆ ಇಳಿದಿದೆ, ಒಂದು 50 ರೂಪಾಯಿ ಜಾಸ್ತಿ ಆಗಿದೆ, ಇನ್ಮೇಲೆ ಇನ್ನೂ ಒಂದು 300-350 ರೂಪಾಯಿ ಇಳಿಯುತ್ತೆ ಅಂತ ಪ್ರತಾಪ್ ಸಿಂಹ ಮಾತಾಡ್ತಾ ಇದ್ದಾರೆ. ಹಾಗಾದರೆ ಈ ಬೆಲೆ ಏರಿಕೆ ಎನ್ನುವುದು ಬರೀ ರಾಜಕೀಯ ಸರಕ. ಇದು ರಾಜಕೀಯದ ಮಾತುಗಳಿಗೆ, ಹೋರಾಟಗಳಿಗೆ, ಅಸ್ತಿತ್ವದ ಪ್ರಶ್ನೆ ಬಂದಾಗ ರೈಸ್ ಮಾಡುವುದಕ್ಕೆ, ನಾಯಕತ್ವವನ್ನು ಮತ್ತೆ ತೋರಿಸಿಕೊಳ್ಳುವುದಕ್ಕೆ ಅವರು ನಾನು ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಜನಗಳ ಬಳಿಯಲ್ಲಿ ಬಿ ಜೆ ಪಿಯವರು ಕ್ಷಮಾಪಣಾ ಯಾತ್ರೆ ಮಾಡಬೇಕು, ಅವರು ಕ್ಷಮೆ ಕೇಳಿಕೊಂಡು ಯಾತ್ರೆ ಮಾಡಬೇಕು, ಜನಾಕ್ರೋಶ ಯಾತ್ರೆ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದ್ದಾರೆ. ಇದಕ್ಕೆ ಸಾಲದು ಅಂಥೇಳಿ ಅವ್ರಿಗಿಂತ ಜೋರಾಗಿ ಇವರೇ ಒಂದು ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಕಡೆಯಿಂದ ಅಥವಾ ಕಾಂಗ್ರೆಸ್ ಪಕ್ಷದ ಕಡೆಯಿಂದ. ಹಾಗಾದರೆ ಏನಿದು? ಎಲ್ಲ ವಿಚಾರಕ್ಕಿಂತ ಸಂಬಂಧಪಟ್ಟಂತೆ ನಾನು ಚರ್ಚೆ ಶುರು ಮಾಡಲಿಕ್ಕಿಂತ ಮುಂಚಿತವಾಗಿ ಇದರಲ್ಲಿ ಕಾಂಗ್ರೆಸ್ ನಾಯಕರು ಇವತ್ತು ಪ್ರತಿಭಟನೆ ಮಾಡಿದಂಥವ್ರು ಅವರೇನು ಮಾತಾಡಿದ್ದಾರೆ, ಈ ಕಡೆ ಬಿ ಜೆ ಪಿ ನಾಯಕರು ಪ್ರತಿಭಟನೆ ಮಾಡಿದಂಥ ಅವರೇನು ಮಾತಾಡಿದ್ದಾರೆ ನೋಡಿ. ನಮಸ್ಕಾರ ಎಲ್ಲ ಬಿ ಜೆ ಪಿಯ ಸ್ನೇಹಿತಗಳಿಗೆ. ತಾವೆಲ್ಲ ಜನ ಆಕ್ರೋಶ ಯಾತ್ರೆ ಮಾಡ್ತಾ ಇದ್ದೀರಿ. ಇವತ್ತು ನಿಮಗೆ ಕೇಂದ್ರ ಬಿ ಜೆ ಪಿ ಸರ್ಕಾರ ಕಪಾಳ ಮೋಕ್ಷ ಮಾಡಿದೆ. ಈ ಜನ ಆಕ್ರೋಶ ಯಾತ್ರೆ ಕೇಂದ್ರ ಸರ್ಕಾರದ ಮೇಲೆ ತಾವು ಮಾಡಬೇಕು ಅಂಥೇಳಿ ತಮ್ಮಲ್ಲಿ ನಾನು ನಮ್ರತೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಎಲ್ಲ ಕೂಡ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನು ಮಾಡಿರೋದು ತಮಗಾಗಲೇ ತಿಳಿದಿದೆ. ತಾವು ತಮ್ಮ ಆಕ್ರೋಶವನ್ನು ನಿಮ್ಮ ಕೇಂದ್ರ ಸರ್ಕಾರದ ಮೇಲೆ ಮುಂದುವರಿಸಿ ಅಂತ ಹೇಳಿ ತಮ್ಮಲ್ಲಿ ನಾನು ನಮ್ರತೆಯಿಂದ ಮನವಿ ಮಾಡ್ತೀನಿ. 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಗ್ಯಾಸ್ಗೆ. ಯಾವ ನೈತಿಕತೆ ಇದೆ ಅವ್ರಿಗೆ ಹೋರಾಟ ಮಾಡೋಕ್ಕೆ? ಅವ್ರಿಗೇನಾದರೂ ನೈತಿಕತೆ ಇದ್ದರೆ ಒಂದು ರಾಷ್ಟ್ರೀಯ ಪಕ್ಷ ಆಗಲಿ ಇವತ್ತು ವಾಪಸ್ ಮನೆಗೆ ಹೋಗಿ ಅಥವಾ ದೆಹಲಿಗೆ ಹೋಗಿ ಪ್ರಧಾನಮಂತ್ರಿಗಳ ಮುಂದೆ ಕೂತು ಇವತ್ತು ನಾವು ಈ ರೀತಿ ಹೋರಾಟ ಮಾಡ್ತಿದ್ವಿ, ಈಗ ನಾವು ನಮ್ಮ ಹೋರಾಟಕ್ಕೆ ರಾಜ್ಯ ಸರ್ಕಾರ ಬೆಲೆಗಳನ್ನು ಏರಿಕೆ ಮಾಡಿದೆ ಅಂತೇಳಿ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾಯಿದ್ರು. ಲೋಕಲ್ ಬಿ ಜೆ ಪಿಗೆ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಜಾಸ್ತಿ ಮಾಡುತ್ತೆ ಅಂತೇಳಿ. ಅಂದರೆ ತಾವು ಅರ್ಥ ಮಾಡ್ಕೋಬೇಕು ಅವರ ನೀತಿಗಳು ಹೇಗಿದ್ದಾವೆ ಅಂತೇಳಿ. ಈಗ ಅದಕ್ಕೆ ಅವರು ಉತ್ತರ ಕೊಡಬೇಕಲ್ಲ. 50 ರೂಪಾಯಿ ಸಿಲಿಂಡರ್ ಜಾಸ್ತಿ ಆಗಿದೆ ಅಂದಾಗ, 2 ರೂಪಾಯಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ ಅಂದಾಗ, ಕೇಂದ್ರ ಸರ್ಕಾರ ಮಾಡಿದೆ ಅಂದಾಗ ಅವರು ಈಗ ಉತ್ತರ ಕೊಡಬೇಕು. ಏನು ಕೊಡ್ತಾರೋ ಗೊತ್ತಿಲ್ಲ ನನಗೆ, ಅವ್ರು ಹೇಳಿ ನೋಡೋಣ. ಆಮೇಲೆ ಅದಕ್ಕೆ ಗ್ಯಾಸ್ ಬೆಲೆ 849 ರೂಪಾಯಿ ಪ್ರತಿ ಸಿಲಿಂಡ್ರಿಗಿದೆ. ಅದು 50 ರೂಪಾಯಿ ಇವಾಗ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಜಾಸ್ತಿ ಆಗಿದೆ. ಹಾಗಾಗಿಯೇ ಈ ಸಿಲಿಂಡ್ರ್ ಏನಿದೆ ಅದರದ್ದು ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ ಇರ್ತದೆ, ಟ್ರಾನ್ಸ್ಪೋರ್ಟೇಷನ್ ಇರ್ತದೆ. ಇದರಿಂದಾಗಿ ಹೊರೆ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಮೋದಿಯವರು ಈ ಗ್ಯಾಸ್ ಸಿಲಿಂಡ್ರ್ ಬೆಲೆ 3 ವರ್ಷದ ಹಿಂದೆ 1200 ರೂಪಾಯಿಗೆ ಹೋಗಿತ್ತು, ಇವತ್ತು 849 ರೂಪಾಯಿಗೆ ಹೋಗಿದೆ. ಹಾಗಾಗಿ ಅವರು ಹಿಂದೆ ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಪೈಪ್ಡ್ ಗ್ಯಾಸ್ ಅಂತ ಮನೆಗೆ ಪೈಪ್ ಮುಖಾಂತರ ಗ್ಯಾಸನ್ನು ಕೊಡುವಂಥದ್ದು. ಹೇಗೆ ತಂತಿನಲ್ಲಿ ಕರೆಂಟ್ ಬರ್ತದೋ, ಪೈಪ್ನಲ್ಲಿ ನೀರು ಬರ್ತದೋ, ಹಾಗೆ ಪೈಪ್ನಲ್ಲೇ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಬೀದಿಗಿಳಿದು ಇವತ್ತು ನಾವು ಹೋರಾಟವನ್ನು ಪ್ರಾರಂಭ ಮಾಡುತ್ತೇವೆ. ಸಿದ್ದರಾಮಯ್ಯನವರ ತಲೆಮಾರು ಜಾಸ್ತಿ. ಯಾಕೆಂದ್ರೆ ಎಲ್ಲರಿಗೂ ನಿಮ್ಗೆಲ್ಲ ಏನು ಎಲ್ಲ ಹೆಣ್ಣು ಮಕ್ಕಳಿದ್ದೀರಾ, ಇಲ್ಲಿ ಕಡೆ ಗಂಡು ಮಕ್ಕಳಿದ್ದೀರಾ. ಎಲ್ಲರೂ ಏನು ನನ್ನ ಮಗನ್ ಒಂದ್ ಸೈಟ್ ಕೊಡ್ಸ್ಬೇಕಪ್ಪ. ಹೆಣ್ಮಕ್ಳು ಏನಂತಾರೆ, ಇಲ್ಲಪ್ಪ ನನ್ನ ಮಗಳಿಗೊಂದು ಸೈಟ್ ಕೊಡ್ಬೇಕು ಅಂತ. 2 ಸೈಟ್ ಆಯ್ತು. ಸಿದ್ದರಾಮಯ್ಯ 14 ಸೈಟ್, 30-40, 40-60 ಎಲ್ಲ ದೊಡ್ಡ 50-80, 50-100